ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯರ್ಮೃತಾಯ ಭಜತಾಂ ಕಲ್ಪವೃಕ್ಷ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೆ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಇವಾಗ ವೃಷಭ ರಾಶಿ ಹೆಂಗಿದೆ ಟೈಮ್, ಭಾಳ ಮಿರಾಕಲ್ ಟೈಮ್ ಹೇಗಿರುತ್ತೆ ಅಂದರೆ ನೋಡಬೇಕು. ಭಾಳ ಮಿರಾಕಲ್. ವೃಷಭ ರಾಶಿಗೆ ಗ್ರಹ ಬಂದು ಭಾಳ ಪವರ್ಫುಲ್ ಅಂತ ಒಂದು ಗ್ರಹ ಇರ್ತಾನೆ. ಆ ಗ್ರಹ ಏನು ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೃಷಭ ರಾಶಿಗೆ. ಈ ಸರಿ ವೃಷಭ ರಾಶಿಗೆ ಒಳ್ಳೆಯ ಫಲಗಳು ಇದ್ದಾವ ಇಲ್ಲವ ಅಂತಂದರೆ ಒಂದು ಕಾನ್ಸೆಪ್ಟ್ ತುಂಬ ಜಾಸ್ತಿ ನೋಡ್ತಾ ಹೋದಾಗ ವೃಷಭ ರಾಶಿಗೆ ಈ ಸರಿ ತುಂಬ 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 ನೆಗೆಟಿವ್ ಫಲಗಳು ತುಂಬ ಜಾಸ್ತಿ ಇದೆ ವೃಷಭ ರಾಶಿಗೆ. ಏಕೆಂದರೆ ವೃಷಭ ರಾಶಿಯಲ್ಲಿ 10ನೇ ಮನೆ ಅಧಿಪತಿಯಾಗಿರುವಂಥ ಶನಿ ಗ್ರಹ ವಕ್ರವಾಗಿರೋದ್ರಿಂದ ಅದು ವೆರಿ ಡೇಂಜರ್ ಫಲವನ್ನು ಕೊಡ್ತಾನೆ. ವೃಷಭ ರಾಶಿಗೆ ತುಂಬ ಡೇಂಜರ್ ಫಲವನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಪೌರ್ಣಮಿವರೆಗೂ ಭಾಳ ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಪೌರ್ಣಮಿ ಡಿಸೆಂಬರ್ ಮಾಸದಲ್ಲಿ ಅಂದರೆ 8ನೇ ತಿಂಗಳಲ್ಲಿ ಭಾಳ ಮಿರಾಕಲ್. ನಿಮಗೆ ಮಿರಾಕಲ್ ಫಲವನ್ನು ಕೊಡುವಂಥ ಪೌರ್ಣಮಿಲಿ ಭಾಳ ಮಿರಾಕಲ್. ಅದರಲ್ಲೂ ಕೂಡ ಇಲ್ಲಿ ಶನಿ ವಕ್ರವಾಗಿ ಮಕರ ರಾಶಿ ಇರ್ತಾನೆ. ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ. ಅದರಿಂದ ಈ ವಾರದ ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಗೆ ತುಂಬ ಟೈಮ್ ಬ್ಯಾಡ್ ಅಂತ ಹೇಳುತ್ತೆ. ಆದರೆ 2ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುಗ್ರಹ ಇರೋದ್ರಿಂದ ಸಕಲ ಸಂಪತ್ತು ಐಶ್ವರ್ಯವನ್ನು ಜಾಸ್ತಿ ಕೊಡ್ತಾನೆ. ಆದರೆ ದುಡ್ಡು ಜಾಸ್ತಿ ಬಂದು ನೆಮ್ಮದಿ ಇರಲ್ಲ ನಿಮ್ಮ ಲೈಫಲ್ಲಿ. ಶನಿ ಕೆಲಸದಲ್ಲಿ ಕಿರಿಕಿರಿ ಮಾಡ್ತಾನೆ. ಶನಿ ತುಂಬ ತೊಂದರೆಯನ್ನು ಕೊಡ್ತಾನೆ. ಶನಿ 11ನೇ ಮನೆಯಲ್ಲಿದ್ದರೂ ಕೂಡ ವಕ್ರವಾಗ್ತಾನೆ. ರಾಹು 10ನೇ ಮನೆಯಲ್ಲಿರ್ತಾನೆ. ಹಾಗಾಗಿ ಈ ಸರಿ ಬದಲಾವಣೆಗಳು ತುಂಬ ಜಾಸ್ತಿಯನ್ನು ನೋಡ್ತಾರೆ. ಯಾಕಂದರೆ ಕುಜಗ್ರಹನೂ ಕೂಡ 4ನೇ ಮನೆ, ಕೇತುಗ್ರಹನೂ 4ನೇ ಮನೆಯಲ್ಲಿದ್ದಾರೆ. ಆದರೆ ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ವೃಷಭ ರಾಶಿಯಲ್ಲಿ ಜಾಸ್ತಿ ಇರುತ್ತೆ. ಆದರೆ ದುಡ್ಡಲ್ಲಿ ಈ ಒಂದು ತಿಂಗಳ ದುಡ್ಡು ಮಾತ್ರ ಭಯಂಕರ ಬರುತ್ತೆ. ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ. 100 ರೂಪಾಯಿದ್ದಾನೆ 100 ರೂಪಾಯಿ ಬರುತ್ತೆ, ಕೋಟಿ ಇದ್ದಾನೆ ಕೋಟಿ ಬರುತ್ತೆ, ಲಕ್ಷ ಇದ್ದಾನೆ ಲಕ್ಷ ಬರುತ್ತೆ. ಅದು ಏನು ಬಿಸ್ನೆಸ್ಸಾರು ಮಾಡಿ ನಿಮಗೆ ದುಡ್ಡು ಮಾತ್ರ ಭಯಂಕರ ಬರುತ್ತೆ. ನೀವು ಮೆಕ್ಯಾನಿಕ್ ಆಗಿ, ಆಟೋ ಡ್ರೈವರ್ ಆಗಿ, ಕಾರ್ ಡ್ರೈವರ್ ಆಗಿ, ಓಲ್ವೋ ಊಪರ್ ಏನೇ ಓಡಿಸಿ, KSRTC ಬಸ್ ಓಡಿಸಿ, ನೀವು ವಿಧಾನಸೌಧದಲ್ಲಿ ಕೆಲಸ ಮಾಡಿ, ಕೋರ್ಟಲ್ಲಿ ಕೆಲಸ ಮಾಡಿ, ಪೊಲೀಸ್ ಆಫೀಸರ್ ಆಗಿರಿ, ಏನು ಬೇಕಾದ್ರೂ ಮಾಡಿ, ದುಡ್ಡು ಅನ್ನೋದು ಭಯಂಕರವಾಗಿ ವೃಷಭ ರಾಶಿಗೆ ಬರುತ್ತೆ. ವೃಷಭ ರಾಶಿ ದುಡ್ಡು ಅಷ್ಟಿಷ್ಟು ಬರಲ್ಲ, ತುಂಬ ರಾಜಯೋಗದ ದುಡ್ಡನ್ನು ಬರುತ್ತೆ. ಹಾಗಾಗಿ ದುಡ್ಡು ಒಂದರಿಂದ ನೆಮ್ಮದಿಗಾಗಿ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ಮ ಲೈಫಲ್ಲಿ ನೆಮ್ಮದಿಗೋಸ್ಕರ ನೀವು ನೆಮ್ಮದಿ ಬೇಕು ಅಂದಾಗ ಈ ಒಂದು ಟೈಮಲ್ಲಿ ಒಂದು ಕುಬೇರ ಗ್ರಹದ ಕಲ್ಲನ್ನು ನಿಮ್ಮ ಪರ್ಸಲ್ಲಿ ಯೂಸ್ ಮಾಡಿ. ಕುಬೇರ ಗ್ರಹದ ಕಲ್ಲನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಕುಬೇರ ಗ್ರಹದ ಒಂದು ಕಲ್ಲು. ಮತ್ತು ಭಾಳ ವಿಶೇಷವಾಗಿ ನಿಮಗೆ ನಿಮ್ಮ ಜೊತೆಯಲ್ಲಿ ಭಾಳ ಮಿರಾಕಲ್ ಶನಿ ಸಂಬಂಧಪಟ್ಟಂಥ ಒಂದು ಕಲ್ಲನ್ನು ನಿಮ್ಮ ಪರ್ಸಲ್ಲಿ ನೀವು ಯೂಸ್ ಮಾಡಿ ತುಂಬ ವೃಷಭ ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಕುಬೇರ ಗ್ರಹದ ಕಲ್ಲು ಮತ್ತು ಶನಿ ಸಂಬಂಧಪಟ್ಟಂಥ ಒಂದು ಕಲ್ಲು, ಅದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಕಾಶ್ಮೀರ್ ನೀಲವನ್ನು ನಿಮ್ಮ ಕೈಯಲ್ಲಿ ನಿಮ್ಮ ಮನೆಯಲ್ಲಿದ್ದರೆ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡುತ್ತೆ. ಕಾಶ್ಮೀರ್ ನೀಲ ಯಾರ ಹತ್ರ ಇರುತ್ತೋ ಅವರು ಯೂಸ್ ಮಾಡಿ. ಮತ್ತು ಕುಬೇರ ಗ್ರಹದ ಕಲ್ಲನ್ನು ಯೂಸ್ ಮಾಡಿ ನಿಮಗೆ ಎಲ್ಲ ಥರದ್ದು ಒಂದು ಯೋಗ ಒಂದು ಬಂದು ನೆಮ್ಮದಿನೂ ಕೂಡ ಬರುತ್ತೆ. ಅದು ಯಾರ ಹತ್ರ ಇರೋಲ್ಲ ನಿಮಗೆ ನೆಮ್ಮದಿ ಇರಲ್ಲ. ಅವೆರಡೂ ಯಾರ ಹತ್ರ ಇರುತ್ತೋ ತುಂಬ ನೆಮ್ಮದಿ ಬರುತ್ತೆ. ಕುಬೇರ ಗ್ರಹದ ಕಲ್ಲು ಮತ್ತು ಕಾಶ್ಮೀರ್ ನೀಲಕ್ಕೆ ಸಂಬಂಧಪಟ್ಟಂಥ ಕಲ್ಲು ಯಾರ ಹತ್ರ ಇರುತ್ತೋ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಹಳ್ಳಿಲಿದ್ದರೂ ಕೂಡ ಡೆಲ್ಲಿನ ಆಳ್ಬೋದು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಈ ಸರಿ ವೃಷಭ ರಾಶಿಯವರಿಗೆ ಒಳ್ಳೆಯ ಬಣ್ಣ ಸ್ವಲ್ಪ ಗೋಧಿ ಕಲರ್ ಬಣ್ಣವನ್ನು ತುಂಬ ಯೂಸ್ ಮಾಡಿ. ಅಂದರೆ ಬ್ಲಾಕ್ ಅಂದರೆ ಜೇನುತುಪ್ಪದ ಬಣ್ಣ ತುಂಬ ಸಾಥ್ ಕೊಡುತ್ತೆ ಈ ಒಂದು ತಿಂಗಳಲ್ಲಿ. ಇದೇ ತಿಂಗಳಲ್ಲಿ ನೀಲ ತುಂಬ ಚೆನ್ನಾಗಿ ಬರುತ್ತೆ. ಅದರ ಕಪ್ಪು ಬಣ್ಣದ ಬಟ್ಟೆ ಅಲ್ಲ, ಕಪ್ಪುಕ್ಕಿಂತ ಬ್ಲೂ ಕಲರ್ ಬಣ್ಣದ ಬಟ್ಟೆ ನಿಮಗೆ ತುಂಬ ರಾಜಯೋಗದ ಒಂದು ಫಲವನ್ನು ಕೊಡುತ್ತೆ. ಸ್ವಲ್ಪ ತಾಯಂದಿರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿರೋ ನಿಮ್ಮ ತಾಯಂದಿರಿಗೆ ಆರೋಗ್ಯ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ. ಅದು ಆರೋಗ್ಯ ಸಮಸ್ಯೆನ ನೀವು ನೋಡ್ಕೊಳ್ಳಿ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬಂದೇ ಬರ್ತೀರ ಅಂತ ನನಗೆ ಹೇಳ್ತಾರೆ. ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯದಾಗಲಿ. ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದಲ್ಲ ಒಂದು ಸಕಲ ಸಂಪತ್ತು ಐಶ್ವರ್ಯವನ್ನು ಭಗವಂತ ಕೊಡಲಿ. ತುಂಬ ಒಳ್ಳೇದು ಮಾಡ್ತಾನಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ವೃಷಭ ರಾಶಿಗೆ ಸೂರ್ಯ ಮತ್ತು ಬುಧ ಗ್ರಹ 3ನೇ ಮನೆಯಲ್ಲಿದ್ದಾರೆ. ಅದು ವಿಪರೀತ ರಾಜಯೋಗ. ಅದು 4ನೇ ಮನೆ ಅಧಿಪತಿಯಾಗಿ ಸೂರ್ಯ ಅವನಿಗೆ 12ರಿಂದ ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಅದೇ ರೀತಿಯಲ್ಲಿ 10ನೇ ಮನೆಯಲ್ಲಿ ರಾಹು ಮಿರಾಕಲ್ಲು. ಶನಿ ವಕ್ರವಾಗಿದ್ದಾನೆ, ಬುಧ ವಕ್ರವಾಗ್ತಾನೆ. ಹಾಗಾಗಿ ಶನಿ ಮತ್ತು ಬುಧ ಇಬ್ಬರೂ ಕೂಡ ವಕ್ರವಾಗಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಯಾಕಂದರೆ ಇಬ್ಬರು ಕೂಡ ಯೋಗಕಾರಕ ಆಗ್ತಾರೆ. ವೃಷಭ ಲಗ್ನಕ್ಕೆ ಶನಿ ಮತ್ತು ಬುಧ ಗ್ರಹ ಇಬ್ಬರು ಯೋಗಕಾರಕ. ಇಬ್ಬರು ವಕ್ರವಾಗಿರೋದು ಭಾಳ ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ. ಔಮರ್ಯಾದೆಯನ್ನು ತಗೋಬೇಕಾಗುತ್ತೆ. ಏನೆಲ್ಲ ಒಂದು ತೊಂದರೆಗಳಾಗುತ್ತೆ.
ವಕ್ರವಾಗಿದ್ದಾಗ ಸಕ್ಕಾಬಟ್ಟೆ ದುಡ್ಡು ಬರುತ್ತೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದಾರ ಉದ್ಧಾರ ಮಾಡಲಿ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡ್ತಿರೋರು ಅತಿ ಹೆಚ್ಚು ಇದರಲ್ಲಿ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮೊದಲಿಗೆ ನಾನು ಜ್ಯೋತಿಷ್ಯವನ್ನು ಕಲ್ತಿರೋದ್ರಿಂದ ನಿಮ್ಮ ಜೊತೆಯಲ್ಲಿ ನಾನು ಭಾಳ ವರ್ಷದಿಂದ ಇರೋದ್ರಿಂದ ನ್ಯೂಮರಾಜ್ ಅಸ್ಟ್ರಾಲಜಿಯಿಂದ ಸ್ಟೋನಲ್ಲಿ ತುಂಬ ದೊಡ್ಡ ಪರಿಹಾರ ಇದೆ. ನೀವು ಸ್ಟೋನಲ್ಲಿ ಮೊದಲಿಗೆ ಮೇಷರಾಶಿಗೆ ತುಂಬ ಪವರ್ಫುಲ್ ಅಂತ ಸ್ಟೋನ್ಗಳನ್ನ ನೀವು ಬಳಸಬೇಕಂದಾಗ ಒಂದು ಲಕ್ಕನ್ನು ತಂದು ಕೊಡೋಂಥ ಅವಳವನ್ನು ನೀವು ಯೂಸ್ ಮಾಡೋಷ್ಟು ಲಕ್ಕನ್ನು ಕಾಣ್ತೀರ. ಅವಳವನ್ನು ತಂದು ಬಂದಾಗ ಡೈಮಂಡನ್ನು ಯೂಸ್ ಮಾಡಿದ್ರೆ ಹೆವಿ ಎನರ್ಜಿ ಕೊಡುತ್ತೆ. ಮತ್ತು ಮುತ್ತು ಕೂಡ ನಿಮ್ಮ ಲೈಫನ್ನು ತಂದು ಕೊಡುತ್ತೆ. ಭಾಳ ವಿಶೇಷ ಅವಳ ಮುತ್ತು ತುಂಬ ಯೋಗವನ್ನು ತಂದು ಕೊಡುತ್ತೆ. ಇದು ನಮ್ಮಲ್ಲಿ ಸಿಗೋದ್ರಿಂದ ನೀವು ದಯವಿಟ್ಟು ತರಿಸ್ಕೊಂಡು ನೀವು ಯೂಸ್ ಮಾಡಿ. ಅವಳ ಮುತ್ತು ತುಂಬ ಒಳ್ಳೆಯ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಭಾಳ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ಮತ್ತು ನೀವು ನೀಲವನ್ನು ಸಣ್ಣದಾಗಿ ಯೂಸ್ ಮಾಡಬೇಕು, ದಪ್ಪದಾಗಿ ಯೂಸ್ ಮಾಡಬಾರ್ದು. ಯಾಕಂದರೆ 10-9 ನೀಲ ಕಲರ್ನ ಯೂಸ್ ಮಾಡಿ ನಿಮಗೆ ದೋಷದಿಂದ ವ್ಯಾಪಾರದಲ್ಲಿ ಇದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನಿಮ್ಮನೇಲಿ ಮಾಟ ಮಂತ್ರದ ಭಯವನ್ನು ಏನಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನ್ನ ಕೊಡ್ತೀನಿ. ಅದೇ ರೀತಿ ದಿಷ್ಟಿ ಆಗಿರೋದು ಕೂಡ ನಿಮಗೆ ದಿಷ್ಟಿ ಹೋಗೋಕ್ಕೆ ಕೂಡ ಕಲ್ಲನ್ನು ಕೊಡೋದನ್ನ ನೀವು ಅತಿ ಹೆಚ್ಚು ಬಳಸಿ. ನಿಮ್ಮ ಬೆಡ್ರೂಮ್, ಹಾಲು, ಅಡುಗೆ ಮನೆಯೆಲ್ಲನೂ ವಾಸ್ತು ಪ್ರಕಾರ ಸ್ಟೋನನ್ನು ಮಾಡಿಕೊಡ್ತೀವಿ. ಅದನ್ನು ಎಲ್ಲ ರಾಶಿಯರಿಗೂ ಇದು ಮಾಡಿಕೊಡೋದು, ಎಲ್ಲ ರಾಶಿಯರಿಗೂ ಇದನ್ನು ಬಳಸಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರ. ಅದೇ ಥರ ವೃಷಭ ರಾಶಿಯವರಿಗೆ ಭಾಳ ವಿಶೇಷವಾಗಿ ವೃಷಭ ರಾಶಿಯವರಿಗೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ವೃಷಭ ರಾಶಿಗೆ ಶನಿ ದೃಷ್ಟಿ ಬಿದ್ದು ನಿಮಗೆ ವೀಕ್ ಆಗ್ತಾಯಿರುತ್ತೆ, ಮನಸ್ಸಿದ್ದು ಸಂಕಟ ಆಗ್ತಿರುತ್ತೆ, ಒಂದಲ್ಲ ಒಂದು ಸಮಸ್ಯೆನೂ ಇದೆ. ವೃಷಭ ರಾಶಿ ಗುರು 2ನೇ ಮನೆಯದು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟರು ಕೂಡ ಶನಿ ದೃಷ್ಟಿ, ರಾಹು ದೃಷ್ಟಿ, ಕೇತು ದೃಷ್ಟಿಯಿಂದ ನಿಮಗೆ ಬರುವಂಥ ತೊಂದರೆಯನ್ನು ನಿವೃತ್ತಿ ಮಾಡೋಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನಮ್ಮಲ್ಲಿ ಆರ್ಡ್ರ್ ಮಾಡಿ ತಗೊಂಡಾಗ ನಿಮಗೆ ಎಲ್ಲ ದೋಷವನ್ನು ನಿವೃತ್ತಿ ಆಗೋ ಥರ ಸ್ಟೋನನ್ನು ಕೊಡ್ತೀನಿ. ಆ ದೋಷವನ್ನು ಯೂಸ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಬಗೆಹರಿತಿದ್ದೆ. ಈ ಒಂದು ಬಗೆಹರಿಯ ಕಾರಣವೇ ಈ ಸ್ಟೋನನ್ನು ಅತಿ ಹೆಚ್ಚು ಆರಾಧನೆ ಮಾಡಿದಷ್ಟು ನಿಮಗೆ ಇಂಪ್ರೂವ್ಮೆಂಟನ್ನು ಕಾಣುತ್ತೆ. ಆ ಸ್ಟೋನಲ್ಲಿ ತುಂಬ ದೊಡ್ಡ ಪರಿಹಾರವನ್ನು ಕೊಡ್ತೀನಿ. ಅದೇ ಥರ ನಿಮಗೆ ಡೈಮಂಡ್ ಪಚ್ಚೆ ತುಂಬ ಫೇವ್ರೇಟ್ ಆಗಿರೋಂಥ ಸ್ಟೋನ್ ಆಗುತ್ತದೆ. ಡೈಮಂಡ್ ಪಚ್ಚೆ ಮುತ್ತನ್ನು ಯೂಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಉಪರತ್ನಗಳನ್ನು ಸ್ಟೋನನ್ನು ಕೊಡೋದ್ರಿಂದ ಅದನ್ನು ಕೂಡ ನೀವು ಬಳಸಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಿಂತ ವಿಪರೀತ ರಾಜಯೋಗವನ್ನು ಕೊಡುವಂಥ ಗ್ರಹಗಳನ್ನು ಯೂಸ್ ಮಾಡಿದಾಗಷ್ಟು ಲಕ್ ಜಾಸ್ತಿ ಇರುತ್ತೆ. ನಿಮಗೆ ಗುರುಗ್ರಹನೂ ಕೂಡ ಲಾಭವನ್ನು ಕೊಡ್ತಾನೆ. ಅದೇ ಥರ ಸೂರ್ಯಗ್ರಹ ಲಾಭವನ್ನು ಕೊಡ್ತಾನೆ, ಪಚ್ಚೆ ಕೊಡ್ತಾನೆ. ಹಾಗಾಗಿಯೇ ಪಚ್ಚೆ ಕನಕ ಪುಷ್ಯರಾಗವನ್ನು ಯೂಸ್ ಮಾಡಿ ನಿಮ್ಮ ಫೈನಾನ್ಸ್ ಡೆವಲಪ್ಮೆಂಟ್ಗಿಂತ ಫೈನಾನ್ಸ್ ಸಂಬಂಧಪಟ್ಟಂಥ ಕಲ್ಲನ್ನು ಕೊಡ್ತೀನಿ. ಆ ಕಲ್ಲನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಭಾಳ 12 ರಾಶಿಯಲ್ಲೂ ಕೂಡ ಮದುವೆ ಆಗೋಕ್ಕೆ ಸ್ಟೋನನ್ನು ಕೊಡ್ತೀನಿ. ಮದುವೆ ಆಗೋಕ್ಕೆ, ಮಕ್ಕಳಾಗೋಕ್ಕೆ ಈ ಸ್ಟೋನನ್ನು ಯೂಸ್ ಮಾಡಿ ಮಕ್ಕಳಾಗೋಕ್ಕೆ, ಮದುವೆ ಆಗೋಕ್ಕೆ ಸ್ಟೋನನ್ನು ಕೊಡ್ತೀನಿ. ಮತ್ತು ಕೋರ್ಟ್ ಕೇಸನ್ನು ಬಗೆಹರಿಸ್ಕೊಳ್ಳೋಕ್ಕೆ ಕಲ್ಲನ್ನು ಕೊಡ್ತೀನಿ. ಈ ಕಲ್ಲನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ಕಟಕ ರಾಶಿಯವರಿಗೆ ಸಾಕಷ್ಟು ಲಕ್ಕು ದೇವರು ಭಗವಂತ ಕೊಟ್ಟಿರ್ತಾನೆ. ಆದರೆ ಈ ಟೈಮಲ್ಲಿ ಒಂದು ಸ್ವಲ್ಪ 50-50 ಇದೆ. ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ಮುತ್ತು, ಡೈಮಂಡನ್ನು ಯೂಸ್ ಮಾಡಿ ಸಖತ್ ಯೋಗವನ್ನು ಕೊಡುತ್ತೆ. ಮುತ್ತು, ಡೈಮಂಡು ಲೈಟಾಗಿ ರೂಬಿ ಮತ್ತು ಕನಕ ಪುಷ್ಯರಾಗ 2 ಮಿಕ್ಸಲ್ಲಿ ಹಾಕ್ಬೇಕು. ಲೈಟಾಗಿ ಹಾಕಬೇಕು, ಜಾಸ್ತಿ ಹಾಕ್ಬೋದು, ಅವಾಗ ಹೆವಿ ಲಕ್ಕನ್ನು ಕೊಡುತ್ತೆ. ಡೈಮಂಡು ಮುತ್ತನ್ನು ಅತಿ ಹೆಚ್ಚು ಹಾಕಿ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ 7ನೇ ಬೇಕಲ್ಲ, ಪಚ್ಚೆ ಮತ್ತು ರೂಬಿ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಕನಕ ಪುಷ್ಯರಾಗ ಲೈಟಾಗಿ ಯೂಸ್ ಮಾಡೋದು ಒಳ್ಳೆಯದು. ಅದೇ ಥರ ನೀವು ಹವಳವನ್ನು ಹಾಕ್ಬೋದು. ಡೈಮಂಡನ್ನು ಎಷ್ಟು ಬೇಕಷ್ಟು ಹಾಕಿ ಭಾಳ ರಿಸಲ್ಟನ್ನು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಸಾಕಷ್ಟು ಯೋಗವನ್ನು ಕೊಡುವಂಥ ಸ್ಟೋನು ಪಚ್ಚೆ ಮತ್ತು ಮುತ್ತು ಮತ್ತು ಡೈಮಂಡ್ ತುಂಬ ಲಕ್ಕನ್ನು ಕೊಡುತ್ತೆ. ಕನಕ ಪುಷ್ಯರಾಗ ಮೀಡಿಯಮಾಗಿ ಕೊಡುತ್ತೆ, ಅದನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕಾಣುತ್ತೆ. ಮತ್ತು ಬ್ಲ್ಯಾಕ್ ಕಲ್ಲನ್ನು ಸ್ಟೋನಾಗಿ ಬಳಸಿ, ಡಾಲರಾಗಿ ಬಳಸಿ ದಿಷ್ಟಿ ನಿವೃತ್ತಿ ಆಗಲಿ. ಅದೇ ಥರ ತುಲಾರಾಶಿಯವರಿಗೆ ವಿಪರೀತ ರಾಜಯೋಗನ ಕೊಡುವಂಥ ಒಂದು ಸ್ಟೋನು ಅಂದರೆ ನಿಮ್ಮ ಮುತ್ತು ಯಾವಾಗಲೂ ಹಾಕಿರಬೇಕು, ನಿಮ್ಮ ಲೈಫಲ್ಲಿ ಲಕ್ ಕೊಡುತ್ತೆ. ಮತ್ತು ಅವಳ ಲಕ್ಕನ್ನು ತಂದು ಕೊಡುತ್ತೆ, ರೂಬಿ ಲಕ್ಕನ್ನು ತಂದು ಕೊಡುತ್ತೆ. ಇದನ್ನು ಯೂಸ್ ಮಾಡಿ ಫೈನಾನ್ಸ್ ಡೆವಲಪ್ಮೆಂಟು, ಮದುವೆ ಆಗೋಕ್ಕೆ, ಮಕ್ಕಳಾಗೆ ಉಪರತ್ನಗಳನ್ನ ಕೊಡ್ತೀನಿ. ಅದು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಬೇಗ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ, ಬಿಸ್ನೆಸ್ ಇಲ್ದರೆ ಬಿಸ್ನೆಸ್ ಆಗುತ್ತೆ, ಓದಿದ್ದರೆ ಓದೋಕ್ಕೆ ಕಲ್ಲು ಕೊಡ್ತೀನಿ. ಆ ಓದೋದನ್ನು ಎಜುಕೇಷನ್ ಕಲ್ಲನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಕನಕ ಪುಷ್ಯರಾಗ ನೀಲ ತುಂಬ ಲಕ್ಕನ್ನು ಕೊಡುತ್ತೆ. ಕನಕ ಪುಷ್ಯರಾಗ ನೀಲ ತುಂಬ ಟಾಪ್ 1 ಕಲ್ಲು ಅಂತ ಹೇಳುತ್ತೆ. ಕನಕ ಪುಷ್ಯರಾಗ ನೀಲ ಬಿಟ್ಟರೆ ರೂಬಿ ತುಂಬ ಚೆನ್ನಾಗುತ್ತೆ. ಇದ್ರ ಜೊತೆಗೆ ಬೇರೆ ಫೈನಾನ್ಸ್ ಡೆವಲಪ್ಮೆಂಟ್ ಸ್ಟೋನನ್ನು ನಮ್ಮಲ್ಲಿ ಬಳಸ್ಕೋಬೇಕು, ತುಂಬ ಒಳ್ಳೆಯರುತ್ತೆ. ಧನುಸು ರಾಶಿಯವರಿಗೆ ಸಿಕ್ಕಾಬಟ್ಟೆ ಅಂದರೆ ಗುರುಗ್ರಹದ ಒಂದು ಕನಕ ಪುಷ್ಯರಾಗ ಪಚ್ಚೆ ತುಂಬ ಲಕ್ಕನ್ನು ಕೊಡುತ್ತೆ. ಕನಕ ಪುಷ್ಯರಾಗ ಪಚ್ಚೆ ಲಕ್ ತಂದು ಕೊಡುತ್ತೆ, ರೂಬಿ ತಂದು ಕೊಡುತ್ತೆ, ಲೈಟಾಗಿ ಪಚ್ಚೆ ಕೂಡ ತಂದು ಕೊಡುತ್ತೆ. ಇದನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ. ಮಕರ ರಾಶಿಯವರಿಗೆ ತುಂಬ ವೈಬ್ರೇಷನ್, ಮಕರ ರಾಶಿಯವರಿಗಂತೂ ವಿಪರೀತ ರಾಜಯೋಗ ಅಂತ ಕೊಡುವಂಥ ನೀಲ ಪಚ್ಚೆ ತುಂಬ ಟಾಪ್ 1, ಡೈಮಂಡ್ ಟಾಪ್ 1 ಇದನ್ನು ಯೂಸ್ ಮಾಡಿ ಲಕ್ಕನ್ನು ಕೊಡುತ್ತೆ. ಕುಂಭರಾಶಿಯವರಿಗೆ ಹೇಳೋದೇ ಬೇಕಲ್ಲ, ಕುಂಭರಾಶಿಯವರಿಗೆ ಕನಕ ಪುಷ್ಯರಾಗ ಪಚ್ಚೆ, ಡೈಮಂಡ್, ಹವಳವನ್ನು ಧರಿಸ್ತಾ ಲಕ್ಕನ್ನು ಬರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ದಶೆಗೆ, ನಿಮ್ಮ ಭುಕ್ತಿಗೆ ರಾಹು ಕೇತನ ಆರಾಧನೆ ಮಾಡಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ತುಂಬ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ಮೀನರಾಶಿಯವರಿಗಂತೂ ಕೇಳಲೇಬೇಡಿ. ಮೀನರಾಶಿಯವರಿಗಂತೂ ಅಪಾರವಾದ ಕೀರ್ತಿ, ಗುರುಗ್ರಹದ ಸ್ಟೋನು ಮತ್ತು ಡೈಮಂಡ್ ಹಾಕಬೇಕು. ಯಾಕೆಂದರೆ ಮೀನರಾಶಿಯವರಿಗೆ
ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೆ. ಸ್ಲೈಟಾಗಿ ಡೈಮಂಡ್ ಬ್ಯಾಸ್ಲೆಟ್ಗಳು ಯೂಸ್ ಮಾಡೋದು, ಡೈಮಂಡ್ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡೋದು, ಭಾಳ ವಿಶೇಷವಾಗಿ ಎಳ್ನೀರು ಮರವನ್ನು ಮನೆ ಮುಂದಿರೋದು ಮೀನರಾಶಿಗೆ ಅಪಾರವಾದ ಕೀರ್ತಿ ಕೊಡ್ತಾನೆ. ಹವಳ ಮತ್ತು ಡೈಮಂಡು ಕನಕ ಪುಷ್ಯರಾಗನ ಯೂಸ್ ಮಾಡಿ, ಮುತ್ತನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪದ ಕೊಟ್ಟು ನೋಡಿದ್ರೆ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ.